ವಿಶ್ವವಿಖ್ಯಾತ ಹಂಪಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ದೇಶ ವಿದೇಶಿಗರ ನೆಚ್ಚಿನ ಪ್ರವಾಸಿ ತಾಣ. ಅದರಲ್ಲೂ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರು ಹಂಪಿಗೆ ಬರ್ತಾ ಇರ್ತಾರೆ. ಆದರೆ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದ್ದು, ಜೊತೆಗೆ ಅತಿ ಹೆಚ್ಚು ಚಳಿ ಕಾರಣ ಈ ವರ್ಷ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಪ್ರವಾಸೋದ್ಯಮದ ಮೇಲೆ ಇಂಡಿಗೋ ಎಫೆಕ್ಟ್. ಚಳಿಯಲ್ಲಿ ಪ್ರವಾಸಿಗರಿಲ್ಲದೆ ಬಿಕೋ ಅಂತಿದೆ ಹಂಪಿ. ಹಂಪಿ ಅಂದ್ರೆ ಪ್ರವಾಸಿಗರ ಪಾಲಿನ ಫೇವರಿಟ್ ಸ್ಪಾಟ್. ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿ ಹೊಂದಿರೋ ಈ ಸ್ಥಳಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶದಿಂದಲೂ ಪ್ರವಾಸಿಗರು ದಾಂಗುಡಿಯಿರ್ತಾರೆ. ಅಲ್ಲಿನ ಶಿಲ್ಪ, ಕಲಾಕೃತಿ, ಐತಿಹಾಸಿಕ ಇತಿಹಾಸ ಕೇಳಿ ಮಂತ್ರಮುಗ್ಧರಾಗ್ತಾರೆ. ಆದ್ರೀಗ ಇದೇ ಸುಂದರ ತಾಣ ಪ್ರವಾಸಿಗರು ಇಲ್ಲದೆ ಬಿಕೋ ಅಂತಿದೆ. ಇಂಡಿಗೋ ಅವಾಂತರ, ಚಳಿ ಎಫೆಕ್ಟ್ನಿಂದ ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಒಂದ್ ಕಡೆ ಇಂಡಿಗೋ ವಿಮಾನ ಹಾರಾಟ ರದ್ದು, ಮತ್ತೊಂದ್ ಕಡೆ ಮೈಕೊರೆಯುವ ಚಳಿ. ಇವೆರಡೂ ವಿಶ್ವವಿಖ್ಯಾತ ಹಂಪಿಯ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರಿದೆ. ವಿದೇಶಿ ಪ್ರವಾಸಿಗರ ಸಂಖ್ಯೆ 80% ಕುಸಿತದಿಂದ ಹಂಪಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಜೊತೆಗೆ ಗೈಡ್, ಹೋಟೆಲ್ ಉದ್ಯಮ, ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ರಿಕ್ಷಾ ಚಾಲಕರ ಉದ್ಯಮಕ್ಕೂ ಪೆಟ್ಟು ಬಿದ್ದಿದೆ. ವೀಕೆಂಡ್ ಬಂದಂದ್ರೆ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ರು. ಆದ್ರೀಗ ಟೂರಿಸ್ಟ್ ಇಲ್ಲದೆ ಬಿಕೋ ಅಂತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಐಪೀಕ್ ಸೀಸನ್ ಹಂಪಿಯಲ್ಲಿರುತ್ತೆ. ಅಂದರೆ ಅತಿ ಹೆಚ್ಚು ಪ್ರವಾಸಿಗರು ಡಿಸೆಂಬರ್ ತಿಂಗಳಲ್ಲಿ ಭೇಟಿ ನೀಡುತ್ತಾರೆ. ಕಳೆದ ವರ್ಷ ನೋಡ್ಕೊಂಡ್ರೆ ಈ ವರ್ಷ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇಂಡಿಗೋ ವಿಮಾನ ರದ್ದತಿಯಿಂದ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ. ಪ್ರವಾಸೋದ್ಯಮ ನಂಬಿಕೊಂಡಂಥ ಪ್ರವಾಸಿ ಮಾರ್ಗದರ್ಶಿಗಳು, ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೋಟೆಲ್ ಉದ್ಯಮಗಳಿಗೆ ಭಾರಿ ಹೊಡೆತ ಆಗಿದೆ. ಪ್ರವಾಸೋದ್ಯಮ ವಲಯಕ್ಕೆ ಸಂಧ್ಯಾಕಾಲ ಈ ಡಿಸೆಂಬರ್ ತಿಂಗಳು. ಹಂಪಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಂಡಿಗೋ ಅವಾಂತರದಿಂದ ಹಂಪಿಯ ಪ್ರವಾಸೋದ್ಯಮದ ಮೇಲೆ ಕರಿನರಳು ಬಿದ್ದಿದೆ. ವಿಮಾನ ವ್ಯತ್ಯಯದಿಂದ ಪ್ರವಾಸದ ಯೋಜನೆ ಕೈಬಿಟ್ಟಿದ್ದಾರೆ. ಹೋಟೆಲ್ ಹಾಗೂ ಹೋಮ್ ಸ್ಟೇಗಳು ಬುಕಿಂಗ್ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಪ್ರವಾಸೋದ್ಯಮವನ್ನ ನಂಬಿಕೊಂಡು ಹಂಪಿಯಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದವರ ಮೇಲೆ ಹೊಡೆತ ಬಿದ್ದಿರೋದಂತೂ ಸುಳ್ಳಲ್ಲ. ಬಸವರಾಜ್, ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.